ಜುಲೈ 21 ರೈತ ಹುತಾತ್ಮ ದಿನಾಚರಣೆ. 80ರ ದಶಕದಲ್ಲಿ ನರಗುಂದ ನವಿಲಗುಂದದಲ್ಲಿ ತಾಲೂಕು ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತರು ಶಾಂತಿಯುತ ಹೋರಾಟ ಮಾಡುತ್ತಿದ್ದಾಗ ಅಂದಿನ ಗುಂಡೂರಾವ್ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೇರಿ ತಹಸೀಲ್ದಾರನ್ನು ರೈತರು ಅವರ ವಾಹನವನ್ನು ಅಡ್ಡಗಟ್ಟಿದರು ಅಂತೇಳಿ ನೆಪ ಹೊಂದಿ ಅಂದಿನ ಗೋಲಿಬಾರ್ ಮಾಡುವ ಮುಖಾಂತರ ರೈತರನ್ನು ಬಲಿ ತೆಗೆದುಕೊಂಡ ಗುಂಡೂರಾವ್ ಸರ್ಕಾರಕ್ಕೆ ಅಂದಿನ ರೈತ ಸಂಘವೇ 80ರ ದಶಕದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಆ ಗುಂಡೂರಾವ್ ಸರ್ಕಾರವನ್ನೇ ಉರುಳಿಸುವ ಇತಿಹಾಸವಿರುವಂತಹ ಈ ನರಗುಂದ ನವಿಲಗುಂದ ಈ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೋಲಾರ ಜಿಲ್ಲಾ ಸಂಘದ ವತಿಯಿಂದ ಪ್ರಗತಿಪರ ರೈತ ಆಂಜನಪ್ಪನವರ ತೋಟದಲ್ಲಿ ಕೂಲಿ ಕಾರ್ಮಿಕರೊಂದಿಗೆ ಆಚರಣೆ ಮಾಡುವ ಮುಖಾಂತರ ರೈತರ ತಂಟೆಗೆ ಬರುವಂತಹ ಸರ್ಕಾರಗಳಿಗೆ ಉಳಿಗಾಲವಿಲ್ಲ. ಅದರಂತೆ ನಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ಧಕ್ಕೆ ಆದರೂ ಯಾವುದೇ ಸರ್ಕಾರ ಪಿತೂರಿ ನಡೆಸಿ ರೈತರ ಮೇಲೆ ದಬ್ಬಾಳಿಕೆ ನಡೆಸಿದರೆ ಅಂತಹ ಸರ್ಕಾರಗಳನ್ನು ಉರುಳಿಸುವಂತಹ ಶಕ್ತಿ ಇರೋದಂದ್ರೆ ರೈತರಿಗೆ ಮಾತ್ರ ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಡೆಲ್ಲಿ ಹೋರಾಟ ಮಾಡುವ ಮುಖಾಂತರ ನಮ್ಮ ಹಕ್ಕನ್ನು ಪಡೆದುಕೊಂಡಂತಹ ಹೋರಾಟದ ನಂತರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 1777 ಎಕರೆ 1195 ದಿನ ಹೋರಾಟ ಮಾಡುವ ಮುಖಾಂತರ ಇತಿಹಾಸ ಸೃಷ್ಟಿ ಮಾಡಿ ಭೂ ಸ್ವಾಧೀನ ಮಾಡಿಕೊಂಡಿರುವ 13 ಹಳ್ಳಿಯ ರೈತರ ಭೂಮಿಯನ್ನು ಉಳಿಸುವ ತಾಕತ್ತು ಇದಾದಂದ್ರೆ ಅದು ರೈತಪರ ಹೋರಾಟಕ್ಕೆ ಮಾತ್ರ ಅಂತೇಳಿ ಈ ಮೂಲಕ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಯಾಕಂದ್ರೆ ಕೈಗಾರಿಕೆ ಇರಬಹುದು, ನಿವೇಶನ ಇರಬಹುದು, ಮತ್ತೆ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ 100 ವರ್ಷಗಳಿಂದ ಅದನ್ನೇ ನಂಬಿ ಜೀವನ ಮಾಡುತ್ತಿರುವಂತಹ ರೈತರ ಕೃಷಿ ಜಮೀನನ್ನು ಕಿತ್ತುಕೊಳ್ಳುವ ಮುಖಾಂತರ ರೈತರನ್ನು ಒಕ್ಕಲೆಬ್ಬಿಸಿ ಆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ನಾವು ರೈತ ಮಕ್ಕಳಿಗೆ ಕೆಲಸ ಕೊಡ್ತೀವಿ, ರೈತರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಆ ಕಾರ್ಖಾನೆಗಳ ಬಳಿ ಕಾವಲುಕಾರಿ ಅಂತ ಕೆಲಸ ಕೊಡ್ತಾ ಇದ್ರಿ. ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಭೂಮಿ ತಂಟೆಗೆ ಬಂದರೆ ರೈತರಿಂದಲೇ 3ನೇ ಮಹಾಯುದ್ಧ ಪ್ರಾರಂಭವಾಗುವ ಕಾಲ ದೂರ ಇಲ್ಲ ಅಂತೇಳಿ ಕೇಂದ್ರ ಮತ್ತು ಸರ್ಕಾರಗಳಿಗೆ ಎಚ್ಚರಿಕೆ ನೀಡುವ ಜೊತೆಗೆ ಈ ಒಂದು ರೈತ ಹುತಾತ್ಮ ದಿನಾಚರಣೆ ಎಂದು ರೈತರ ಒಂದು ಅಭಿಪ್ರಾಯವಿಲ್ಲದೆ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಮಾಡಿಕೊಳ್ಳಬಾರದು. ಈಗಾಗಲೇ ಕೋಲಾರ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕೈಗಾರಿಕೆ ಹೆಸರಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಿರುವ 1000 ಎಕರೆ ಜಮೀನು ಕೈಗಾರಿಕೆಗಳ ಸ್ಥಾಪನೆಯಾಗದೆ ಹಂಗೆ ಇದೆ. ಆ ಒಂದು ಜಮೀನಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಿ ಸ್ಥಳೀಯವರನ್ನು ಉದ್ಯೋಗ ನೀಡಿದ ನಂತರ ಆ ರೈತರ ಒಂದು ಅಭಿಪ್ರಾಯ ಪಡೆದು ಮತ್ತೆ ಭೂ ಸ್ವಾಧೀನ ಮಾಡ್ಕೊಳ್ಬೇಕು. ಅದರಂತೆ ರೈತರ ನಿರಂತರವಾಗಿ ರೈತರ ಒಂದು ರೈತರ ಪ್ರಾಣವನ್ನು ಹಿಂಡುತ್ತಿರುವಂತಹ ನಕಲಿ ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರಗಳ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನು ಜಾರಿ ಮಾಡಬೇಕು. ಕೂಲಿ ಕಾರ್ಮಿಕರಿಗೆ ಒಂದು LIC ಪ್ರಕಾರ ಇನ್ಸೂರೆನ್ಸ್ ಅನ್ನು ಸರ್ಕಾರದಿಂದಲೇ ಮಾಡಬೇಕು. ಮತ್ತೆ ನರೇಗಾದಲ್ಲಿ ಅವ್ರಿಗೆ 365 ದಿನ ದುಡಿಯುವ ಕೈಗೆ ಕೆಲಸ ಕೊಡಬೇಕು. ಮತ್ತೆ ಕೃಷಿ ಕ್ಷೇತ್ರವನ್ನು ಕೈಗಾರಿಕೆ ಅಂತೇಳಿ ಪರಿಗಣಿಸಿ ನರೇಗಾದಲ್ಲಿ ಪ್ರತಿ ಕೂಲಿ ಕಾರ್ಮಿಕರಿಗೆ ಏನ್ ಕೈಗೊಂಡು ದುಡಿತಾರೆ ಅವರಿಗೆ ಸರ್ಕಾರದಿಂದಲೇ ಈ ಒಂದು ರೈತರಿಗೆ ಎಷ್ಟು ಜನ ಕೂಲಿ ಕಾರ್ಮಿಕರು ಬರ್ತಾರೆ, ಅವ್ರಿಗೆ ಎಷ್ಟು ವೆಚ್ಚ ಆಗ್ತದೆ ಕೂಲಿ ವೆಚ್ಚ ಅಂತೇಳಿ ಅದು ಲಾಭ ನಷ್ಟದ ಪ್ರಕಾರ ಅವರಿಗೆ ಕೂಲಿ ಕಾರ್ಮಿಕರಿಗೆ ನೀಡಬೇಕು. ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಒಂದು APMC ಮಾರುಕಟ್ಟೆ ಜಮಸ್ತೆ ಇರ್ಬೋದು, ಮತ್ತೆ KCVL 3ನೇ ಹಂತದ ಶುದ್ಧೀಕರಣ ಇರಬಹುದು, ಮತ್ತೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುವ ಜೊತೆಗೆ ಈ ಒಂದು ಜುಲೈ 21 ಸೋಮವಾರ ನಡೆಯುವಂತಹ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಯಾವುದೇ ಕಾರಣಕ್ಕೂ ರೈತರ ಅಭಿಪ್ರಾಯವಿಲ್ಲದೆ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಳ್ಳಬಾರದೆಂಬ ಕಾನೂನನ್ನು ಜಾರಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಬಲವಂತದಿಂದ KEDB ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತೆ ಕೈಗಾರಿಕೆ ಮಂತ್ರಿ ಇರ್ಬೋದು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಕೃಷಿ ಭೂಮಿಗೆ ಕೈ ಹಾಕಿದರೆ ನಿಮ್ಮ ಸರ್ಕಾರವನ್ನು ಉರುಳಿಸುವ ಜೊತೆಗೆ ರೈತರಿಂದಲೇ ಕೃಷಿ ಭೂಮಿ ಉಳಿವಿಗಾಗಿ ಪ್ರತಿ ಹಳ್ಳಿಯಲ್ಲೂ ಆ ಗ್ರಾಮೀಣ ಪ್ರದೇಶದ ರೈತ, ಮಹಿಳಾ, ಕೂಲಿ ಕಾರ್ಮಿಕರು ಕೈಯಲ್ಲಿ ಪೊರಕೆ ಇಟ್ಕೊಂಡು ರಾಜಕಾರಣಗಳ ವಿರುದ್ಧ ದಂಗೆ ಏಳುವ ಕಾಲ ದೂರ ಇಲ್ಲ ಅಂತೇಳಿ ನಾವು ಶಾಂತಿಯುತವಾಗಿ ಸರ್ಕಾರಗಳಿಗೆ ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀವಿ.